ಓಕೆ ಸರ್. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಇವತ್ತಿನ ಭಾಳ ಖುಷಿಯಾಗುತ್ತೆ. ಎಲ್ಲ ಮಾಧ್ಯಮದವರು ಸುಮಾರು 10 ವರ್ಷದಿಂದ ಭಾಳಷ್ಟು ಕೆಲಸ ನಾವು ಕೂಡ ಮಾಡಿದ್ದೀವಿ. ಸೈನ್ಯ ವತಿಯಿಂದ ಎಲ್ಲರೂ ನಮಗೂ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಹೇಳ್ತೀನಿ. ಇಡೀ ಕರ್ನಾಟಕದಂತೆ ಅವ್ರು ಕೆಲಸ ಮಾಡ್ತಾರೆ. ಅವರು ಎಲ್ಲನೇ ಬಿಟ್ಟು ಅವ್ರ ಕುಟುಂಬ ಬಿಟ್ಟು ಜನಸೇವೆ ಮಾಡೋಕ್ಕೆ ಅವ್ರು ಮುಂದಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಖುಷಿ ಪಡ್ತೀನಿ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಷಯ ಇವತ್ತು ಸುದ್ದಿಗೋಷ್ಠಿ ಕರೆದು ವಿಷಯ ಏನಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗ CM ಆದರೂ ಆವಾಗ ಒಪ್ಪಂದವನ್ನು ಮಾತಾಗುತ್ತೆ ಅವರಿಗೆ, ಡಿ ಕೆ ಶಿವಕುಮಾರ್ಗೆ. ನೋಡಪ್ಪ ಅಣ್ಣ, ನೀನು ಏನಪ್ಪ ಅಂದ್ರೆ ನಾವು 3 ತಿಂಗಳು ನಡೆಸ್ತೇನೆ, ಆಮೇಲೆ 3 ತಿಂಗಳು ನಡೆಸ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ಇವರು ಮಾತು ಕೊಟ್ಟಿರೋದ ಮಾತಿನ ಮೇಲೆ ಇರ್ತಾ ಇರ್ಬೇಕು, ನಾಲ್ಗಿ ಮೇಲೆ. ನೋಡ್ರಿ, ಈಗ ನಾನಾದ್ರೂ ಒಂದೇ, ಯಾರಾದ್ರೂ ಒಂದೇ, ಏನೋ ಮಾತಿದ್ದಕ್ಕೆ ನಡ್ಕೋಬೇಕು. ನಡ್ಕೊಲ್ಲಪ್ಪ ಮನುಷ್ಯನೇ ಅಲ್ಲ ಅವ ಏನೋ. ಹಂಗಾಗಿ ಈಗ ನಾವು 1 ತಿಂಗಳಿಂದ ನೋಡತ್ತೀವಿ, 2 ತಿಂಗಳು ಹೋಗ್ತೀನಿ ಮಾಧ್ಯಮದಲ್ಲಿ, ಚಾನಲ್ದಲ್ಲಿ, ಪೇಪರ್ದಲ್ಲಿ. ಆ ತಿಂಗಳು ಈ ತಿಂಗಳು ಡಿಲ್ಲಿಗೆ ಹೋದೆ, ಹೈಕಮಾಂಡ್ ತೀರ್ಮಾನ ಮಾಡಲಿ, ಅವ್ರು ಮಾಡಲಿ, ಇವ್ರು ಮಾಡಲಿ, ಅನ್ಕೊಂತ ಇಲ್ಲಿ 2 ತಿಂಗಳು ವ್ಯರ್ಥ ಮಾಡಿದ್ರೆ ಇಬ್ರು ಕಲ್ತು ಆ ಸಿಟಿ ಕಚ್ಚಾಡಿ ಏನು. ಅದಕ್ಕೆ ಕಚ್ಚಾಡಕ್ಕಿಂತ ಮುಂಚೆ, ಈಗ ಅದಕ್ಕಿಂತ ಮುಂಚೆ ನೀವು ಕಲಬುರಗಿ ಬಂದು ರೈತರು ಬೆಳೆ ಹಾನಿ ಆದಾಗ ಎಲ್ಲ ಕಡೆ ಹೆಲಿಕಾಪ್ಟರ್ ಕುಂತು ನೋಡಿದ್ವಿ. ಸಿದ್ದರಾಮಯ್ಯನ ಎಲ್ಲರೂ ನೋಡಿಗೆಸಿ 2500 ಕೋಟಿ ಬಜೆಟ್ ಮಾಡ್ತೀನಿ, ಎಕ್ಕರಕ್ಕೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಅದು ಸುಮಾರು 1 ತಿಂಗಳಿಗೆ ನಿಮ್ಮದು ಜಗಳ ಚಾಲು ಆಯ್ತು ಏನು. ಅವಕ್ಕೆ ರೈತರಿಗೆ ಏನು ಕೊಡ್ತೀನಿ ಅಂದ್ರೆ ಕಂಗಲಾಗೆ ಒಳ್ಳೆ ಬಿದ್ದರು, ಬೀದಿಗೆ ಬಂದರು, ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು, ಏನೇನೋ ಮಾಡ್ಕೊಂಡ್ರು. ಆ ಕಡೆ ನಿಮಗೆ ಟೋಟ್ಲಿ ಗಮನ ಇಲ್ಲ. ಅಂದ್ರೆ ಸದ್ಯಕ್ಕೆ ನಿಮಗೆ ಓಟ್ರ ಮೇಲೆ ಗಮನ ಇಲ್ಲ, ಓಟ್ ಹಾಕೋದ್ರ ಮೇಲೆ ಗಮನ ಇಲ್ಲ, ಜನರ ಮೇಲೆ ಗಮನ ಇಲ್ಲ. ಯಾಕೆಲ್ಲ ಅಂದ್ರೆ ಯಾವಾಗ ನಿಮಗೆ ಎಲೆಕ್ಷನ್ ಬರುತ್ತೋ ಆವಾಗ ಬರ್ತೀರಿ, ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಈಗ ಸಾಯ್ಲಿಕತ್ತಾರಲ್ಲ, ಬಟ್ ಅವರು ಸಾಯ್ಲಿ ನಮಗೆ ಕುರ್ಚಿ ಉಳಿಲ್ಲ ಅಂತ ಒಂದೇ ಓಟ ಇಬ್ಬರದು ನಡೆದದ ಏನು. ಅಂಥದ್ದಾಗಿ ಅದೇ ರೀತಿಯಾಗಿ ನೀವು ಸಿದ್ದರಾಮಯ್ಯವರು ಇಲ್ಲಿಗೆ ಬಂದಾಗ, ಕಲಬುರಗಿಗೆ ಬಂದಾಗ, ನಾನೇ ಖುದ್ದಾಗಿ ನಿಮಗೂ ಎಲ್ಲ ಶಾಸಕರು ಇದ್ರು, ಎಲ್ಲ ಮಿನಿಸ್ಟರ್ ಇದ್ರು, ನಾನು ಬಂದು ನಿನಗೆ 2-3 ಸತಿ ಮನಿ ಪತ್ರ ಕೊಟ್ಟಿನಿ, 2-3 ಸತಿ ಕೊಟ್ಟಿನಿ. ಮೊನ್ನೆ ಬೆಂಗಳೂರಿಗೆ ಕೂಡ ಬಂದು KDP ಮೀಟಿಂಗ್ ಸತ ಕೊಟ್ಟಿನಿ ನಿಮ್ಮನ್ನ. ಆ ಲೆಟರ್ ಇರ್ಬೋದು ಬಹುಶಃ, ನಿಮ್ಮ PF ಚೆಕ್ ಮಾಡ್ಕೊಡ್ರಿ. ಆ ಸಿಟಿ ಬರೋಕ್ಕಿಂತ ಮುಂಚೆ, ನಿಮ್ಮ ಅವಧಿ ಸಿಗೋಕ್ಕಿಂತ ಮುಂಚೆ 60% ಕನ್ನಡ ಬಳಸ್ರಿ 31 ಜಿಲ್ಲೆದಾಗ, ಮಿಕ್ಕಿ 4% ಯಾವ್ದನ್ನ ಬಳಸ್ಕೊಡ್ರಿ ಅಂತ ನೀವು ಹೇಳಿದ ವಿಷಯನೇ. ಅಂದ್ರೆ ನಾನು ಈ ಸುದ್ದಿಗೋಷ್ಠಿ ಯಾಕೆ ಮಾಡಪ್ಪ ಅಂದ್ರೆ, ನೀವು ಮಾಡಿ ಕೆಲಸ ನಿಮಗೆ ಅರಿವು ಇಡ್ಬೇಕಂತ ನಾನು ಹೇಳ್ತೀನಿ. ನಿಮಗೆ ಅರಿವು ಇರ್ಬೇಕಲ್ಲ ನಿಮಗೆ ನಾನು ಮಾಡಿದ್ದೇನಪ್ಪ ಅಂದ್ರೆ. ಅದು 31 ಜಿಲ್ಲೆದಲ್ಲಿ ಎಲ್ಲಿ ಕನ್ನಡ ಮಾತಾಡೋರಿಲ್ಲ, ಕನ್ನಡ ಬೆಳೆಸೋರಿಲ್ಲ, ಕನ್ನಡ ಉಳಿಸೋರಿಲ್ಲ, ಕನ್ನಡ ನಾಮಫಲಕ ಇಲ್ಲ. ಎಲ್ಲಿ ನೀವು 31 ಜಿಲ್ಲೆಗೆ ಎಲ್ಲಿ ಅಧಿಕಾರಿಗಳು ಹೋದ್ರೆ ಎಲ್ಲಿ ಎಲ್ಲ ಹಿಂದಿ ಮಾತಾಡೋರು, ತೆಲುಗು ಮಾತಾಡೋರು, ಯಾವ್ಯಾವ ಭಾಷೆ ಮಾತಾಡೋರು ನೇಮಕ ಮಾಡಿರಿ. ಅದೇ ರೀತಿಯಾಗಿ PWD ಅಲ್ಲಿ ಎಂತೆಂಥ ದೊಡ್ಡ ಹಗರಣ, ಎಂಥ ಡ್ಯಾಮ್ಗಳು ಹಗರಣ. ಇದೆಲ್ಲ ಯಾರು ಇದ್ದಾಗ? ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಇದ್ದಾಗ ಆಗ್ಯಾವೆಲ್ಲ. ಮತ್ತೆ 5 ಗ್ಯಾರಂಟಿ ಹೇಳಿದ್ರಿ. 5 ಗ್ಯಾರಂಟಿದಾಗ ಅದು ಪೂರ ಕಲ್ಲಲ್ಲ ಆಯ್ತು. ಈಗ ಹೆಣ್ಮಕ್ಳು ವೈಕೋ ಬಡ್ಕೋ ನಡೆದದ. ಯಾಕೆ ನಡೆದದ? 2 ತಿಂಗಳಾಯ್ತು, 3 ತಿಂಗಳಾಯ್ತು, ರೊಕ್ಕನೇ ಬಂದಿಲ್ಲ. ಅವು ಪಾಪ ಆ ಹಬ್ಬ ಹೊಂಟದ, ಈ ಹಬ್ಬ ಹೊಂಟದ, ನನಗೆ ಮುಖ್ಯಮಂತ್ರಿ ಹಾಕ್ತಾನೆ ಅವು ಒಂದೊಂದು ಸತ್ಯ ಒಳಗತ್ತವ. ರೊಕ್ಕ 4 ತಿಂಗಳಾಯ್ತು, 3 ಒಟ್ಟು ಬಂದೇ ಇಲ್ಲ. ಕೇಳಿದ್ರ ಸರ್ವ ಪ್ರಾಬ್ಲಮ್ಮು, ಅಧಿಕಾರಿಗಳ ಪ್ರಾಬ್ಲಮ್ಮು ಅಂತ ಸುಮ್ಮನೆ ಕತೆ ಕಟ್ತೀರಿ. ಹಂಗಾಗಿ ಇಷ್ಟರಲ್ಲಿ ಯಾವುದು ಡೆವಲಪ್ಮೆಂಟ್ ಆಗೋದು. ಟೋಟ್ಲಿ ಮನೆಗಳು, ಆಶ್ರಯ ಮನೆ ನೋಡ್ಬೇಕು ನೀವು. 30 ಜಿಲ್ಲೆದಾಗ ಪೂರ ಒಂದು ಕೋಟಿ ಮನೆಗಳು ಇರ್ಬೋದು ಬಹುಶಃ ಹೊಸ ಮಟ್ಟಿಗೆ. ಸಲಂಬೋಡ್ ಮನೆಗಳು, ಈ ಕೈಮಂತವ್ರು ಆಗಿರ್ಬೋದು, ಸಲಂಬೋಡ್ ಕೈಮಂತ ಆಗಿರ್ಬೋದು, ಬಹಳಷ್ಟು ಅಧಿಕಾರಿಗಳು ಲೂಟಿ ಮಾಡೋದಾಗ್ಯದ. ಅದಕ್ಕೆ 5 ವರ್ಷ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ಹಿಂದಕ್ಕೆ ನಡೆಸಿದ್ರಿ. ನಿಮ್ಗೆ ಅನುಭವ ಆದ್ರು, ಹಿರಿಯವರು, ನಿಮ್ಗೆಲ್ಲ ಗೊತ್ತದ. ಮತ್ತಿದು 30 ತಿಂಗಳು ನಾನು ನಡೆಸ್ತೀನಪ್ಪ, ನಡೆಸ್ಕೊಡ್ತೀನಪ್ಪ ಡಿ ಕೆ ಶಿವಕುಮಾರ್ ಸರ್ ಅಂತ ಅವ್ರಿಗೆ ಹೇಳಿದ್ರಿ ಏನು. ಈಗ ಹೇಳಿದ್ಮೇಲೆ ಆಯ್ತು, ನಿಮ್ದು ಇಷ್ಟು ದಿನ ಮಾಡಿರಿ ಕೆಲಸ. ಈಗ ನಿಮ್ಗೆ ಸೀಟ್ ಬಿಟ್ಟು ಕೊಡ್ರಿ, ಈಗ ಸೀಟು ಬಿಟ್ಟು ಕೊಡ್ರಿ. ನಿಮ್ಮದು ಬಿಟ್ಟು ಮುಖ್ಯಮಂತ್ರಿ ಅವರೇ ಸೀಟು ಬಿಟ್ಟು ಕೊಟ್ಗೆಸಿ ನಮ್ಮ ಡಿ ಕೆ ಶಿವಕುಮಾರ್ ಕೊಡ್ರಿ. 30 ತಿಂಗಳು ಅವ್ರು ನಡ್ಸ್ಕೊಂಡು ಹೋಗ್ತಾರ ಏನು. ಅಥವಾ ಅವನಿಗೆ ಕೂಡ ಮನಸ್ಸಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಮನಸ್ಸಿಲ್ಲ ಅಂದ್ರೆ ನಮ್ಮ ಬೇರೆ ಯಾರೋ ದೊಡ್ಡ ಜನ ಇನ್ನ ಆಕಾಂಕ್ಷಿಯಾರ. ಉದಾಹರಣೆಗೆ ನಮ್ಮ ಪ್ರಿಯಾಂಕ್ ಸಾಬ್ ರೆಡಿಯಾರ, ಕೊಡ್ರಿ ಪ್ಲೇಸ್ ಅವ್ರು ಕೊಡ್ರಿ, ಅವ್ರು ನಡೆಸ್ತಾರೆ 30 ತಿಂಗಳು. ನೋಡ್ರಿ ಪೂರ ಇಡೀ ಕರ್ನಾಟಕ ಹೆಂಗಿರ್ತಾರೋ ಅದು. ಈಗ ಒಳ್ಳೆ ದುನ್ನೆ ಕೆಲಸ ಮಾಡ್ಯಾರ. ಅವ್ರಿಗೆ ಕಂಡ್ರೆ ಜನರಿಗೆ ಆಗೋದು ಕೆಲಸ ಯಾರು ಮಾಡ್ತಾರೆ, ಕಂಡ್ರೆ ಜನರಿಗೆ ಆಗಲ್ಲ. ಹಂಗಾಗಿ ಒಂದು ಡಿ ಕೆ ಶಿವಕುಮಾರ್ಗೆ ಡಿಸೆಂಬರ್ ಒಳಗಡೆ ಕೊಡ್ರಿ. ನೀವು ಹೈಕಮಾಂಡ್ ತೀರ್ಮಾನ ಕೇಳ್ತರು ಅಥವಾ ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಮಾಡಲ್ಲೋ, ನಾವು ಅಲ್ಲಿಗೆ ಹೋದೆಲ್ಲ ಬೇಡ, ಹೈಕಮಾಂಡ್ ಎಲ್ಲ ಬರಲ್ಲ. ಈಗ ನೀವು 30 ತಿಂಗಳು ಹೇಳಿರಿ, 30 ತಿಂಗಳು ಮುಗಿತು. ಇಲ್ಲ ಡಿ ಕೆ ಶಿವಕುಮಾರ್ ಕೊಡ್ರಿ ಒಂದು, ಇಲ್ಲಪ್ಪ ಅಂದ್ರೆ ಪ್ರಿಯಾಂಕ್ ಸಾಬ್ ಕೊಡ್ರಿ ಒಂದು ಕೊಟ್ಟಿಗೆಸಿ ಮುಂದೆ ಏನಪ್ಪ ಅಂದ್ರೆ ಬರೋದ ದಿನದಲ್ಲಿ ಜನರಿಗೆ ಏನು ಸೌಲಭ್ಯ ಮುಟ್ಟಬೇಕು, ಕಟ್ಟ ಪಟ ಮುಡಿಸ್ರಿ. ಏನು ಮುಡಿಸ್ಬೇಕು ಅಂದ್ರೆ 25 ಕೋಟಿ ನೀವು ಏನು ಮಾಡಿದಿರಲ್ಲ, ಈಗ ರೈತರಿಗೆ ಕೊಡ್ಬೇಕಂತ ಪಟ ಮುಡಿಸ್ರಿ ಎಲ್ಲ. ಯಾಕೆ ಜನ ಸಾಯ್ಲಿಕತ್ತವ, ಹೊಲ ಮನಿ ಕಳ್ಕೊಂಡವ ರೈತರು. ಈಗ ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಕತ್ತಾರ,
ಎದಕ್ಕೆ ಬಗ್ಗೆ ಮಾಡ್ತಾರ? ಡಿ ಕೆ ಶಿವಕುಮಾರ್ ಕೊಡ್ರು ಒಬ್ಬರು ಅಂತಾರ, ಸಿಎಂ ಕೊಡ್ರೋದು ಒಬ್ಬರು ಅಂತಾರ. ನಿಮ್ಮ ಜಗಳದಾಗ ಅರೆಸ್ಟ್ ಮಾಡಕತ್ರಿ. ನೀವು ಎಲ್ಲೆಲ್ಲೋ ಅರೆಸ್ಟ್ ಮಾಡೋದು, ಒಯ್ಯೋದು, ಜೈಲಿಗೆ ಹಾಕೋದು, FIR ಮಾಡೋದು. ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಹಕ್ಕಿರೋದು ನಮ್ಮ ಹೋರಾಟ. ನಾವು ಓಟ ಮಾಡಕತ್ತೀವಿ, ನೀವೇ FIR ಮಾಡ್ಸಕತ್ತೀರಿ? ನಿಮಗೇನೋ ಹೇಳ್ತೀವಿ ಹೋರಾಟ ಸಿದ್ಧಾಂತ ಏನದ, ಕಾನೂನು ಏನದ, ನಾವು ಓಟ ಮಾಡ್ತೀವಿ. ಓಟ ಮಾಡಿದವರಿಗೆ ಆ ಜಿಲ್ಲೆದಾಗ ಈ ಜಿಲ್ಲೆಗೆ ಅರೆಸ್ಟ್ ಮಾಡಕತ್ತೋದು, ಜೈಲಿಗೆ ಹಾಕೋದು ಮಾಡಿದ. ನೀವು ಎಷ್ಟು ಅರೆಸ್ಟ್ ಮಾಡ್ತೀರಿ, ಎಷ್ಟು ಜಿಲ್ಲೆಗೆ ಕೇಸ್ ಮಾಡ್ತೀರಿ, ಜೈಲಿಗೆ ಹಾಕಿದ್ರು ನಾವು ಹೋರಾಟಗಾರ ಬಿಡೋರಲ್ಲ. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ದಯವಿಟ್ಟು ಡಿಸೆಂಬರ್ ಒಳಗಡೆ ನಿಮ್ಮ ಕುರ್ಚಿಯನ್ನು ಬಿಡಿ, DK ಶಿವಕುಮಾರ್ ಕೊಡಿ. ಅವ್ರಿಗೆ ಕೊಡೋಕ್ಕಿಲ್ಲ ಬಂದ ಮಾನ್ಯ ಮುಖ್ಯಮಂತ್ರಿ ಅವರೇ, ದಯವಿಟ್ಟು ನಾವು ಪ್ರೇಮ್ ಸಾಹೇಬ್ ರೆಡಿ ಇದ್ದಾರೆ, ಅವ್ರಿಗೆ ಕೊಟ್ಟು ಬಿಡಿ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ 30 ಅಂತ ಈ ಮೀಡಿಯಾ ಮುಖಾಂತರ ಹೇಳ್ತೀನಿ. ಧನ್ಯವಾದಗಳು ಎಲ್ಲರಿಗೆ. ಕಲ್ಯಾಣ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದತ್ತು S. ಅಯ್ಯಳಕಾರ.